ಮ್ಯಾಟ್ರಿಮೋನಿಲಿ ಆ ಮ್ಯಾಟ್ರಿಮೋನಿ ಆದಮೇಲೆ ಅದ್ರಲ್ಲಿ ಮದುವೆ ಆಗ್ತಾರೆ, ಅವ್ರ ಕಾಸಲ್ಲಿ ಆಗ್ತಾರೆ, ನಂದೇನು ಪ್ರಾಬ್ಲಮ್ ಇಲ್ಲ. ಬಟ್ ಆ ಏನು ಕ್ಯಾಪ್ಷನ್ಸ್ ನೋಡೋಕ್ಕಾಗಲ್ಲ ಗುರು. ಎಂಗೇಜ್ಮೆಂಟ್ ಆಗಿರುತ್ತೆ, ಎಂಗೇಜ್ಮೆಂಟ್ ಆಗಿದ್ದು ನೆಕ್ಸ್ಟ್ ಡೇ ಟುಗೆದರ್ ಫಾರ್ ಎವರ್. ಎಂಗೇಜ್ಮೆಂಟ್ ಆಗಿರೋದು ಮೆಹಂದಿ ಹೋಗಿರಲ್ಲ ಇನ್ನು. ಅವ್ರ ಅಪ್ಪ ಅಮ್ಮನ 35 ವರ್ಷ ಆ್ಯನಿವರ್ಸರಿ ಆಗಿರುತ್ತೆ, ಒಂದು ಫೋಟೋ ಹಾಕಿರಲ್ಲ. ಇವ್ರು ಟುಗೆದರ್ ಫಾರ್ ಎವರ್. ಅಟ್ಲೀಸ್ಟ್ ಡೌರಿ ಸೆಟಲ್ಮೆಂಟ್ ಆಗೈತೆ ಅಂತ ನೋಡ್ಕೊಂಡಾರ ಹಾಕಮ್ಮ. ವೆರಿ ಬ್ಯಾಡ್ ಜೋಕ್, ನನಗೆ ಬೇಜಾರಾಗ್ತಾ ಇದೆ. ಆ್ಯಂಡ್ ಅದಾಗುತ್ತೆ. ಅದಾಗಿ ಅವ್ರದ್ದು ಪ್ರೀ ವೆಡ್ಡಿಂಗ್ ಫೋಟೋಶೂಟು, ಸಂಗೀತು, ಮದುವೆ ಎಲ್ಲ ಮುಗಿಯೋವರೆಗೂ ಅಯ್ಯೋ ನಮ್ಮ ಕಣ್ಣಿಗೆ ಏನು ಆನಂದ ಅಂತೀರಾ. ಕಂಟೆಂಟ್ ಮೇಲೆ ಕಂಟೆಂಟ್ ಫುಲ್ಲು. ಅದಾಗುತ್ತೆ. ಅದಾದಮೇಲೆ ನೆಕ್ಸ್ಟು ಯು ಆರ್ ಮೈ ಕಾನ್ಸ್ಟೆಂಟ್. 5 ವರ್ಷದಲ್ಲಿ 3ನೇ ಕಾನ್ಸ್ಟೆಂಟ್ ಇದು. ಮ್ಯಾಥ್ಸ್ ಪ್ರಾಬ್ಲಮಲ್ಲಿ ಅದಕ್ಕಿಂತ ಕಡಿಮೆ ಕಾನ್ಸ್ಟೆಂಟ್ಸ್ ಇರುತ್ತೆ. ಆ್ಯಂಡ್ ಅದಾದಮೇಲೆ ಯು ಕಂಪ್ಲೀಟ್ ಮೀ. ಈ ಸ್ಟೇಟ್ಮೆಂಟ್ ನನಗೆ ಇದುವರೆಗೂ ಅರ್ಥ ಆಗಿಲ್ಲ. ಅವ್ನು ಬರೋವರೆಗೂ ಹೆಂಗಿದ್ದೆ? ದೆವ್ವ ಥರ ಕಾಲಿರ್ಲಿಲ್ವಾ? ಅರ್ಧ ಓಡಾಡ್ತಾ ಇದ್ದ. ಯು ಕಂಪ್ಲೀಟ್ ಮೀ. ಹುಡುಗರು ಒಂದೇ ಕ್ಯಾಪ್ಷನ್ ಹಾಕೋದು. ಹುಡುಗಿರು ಮದುವೆಗೆ ಮುಂಚೆ ಯು ಕಂಪ್ಲೀಟ್ ಮೀ, ಹುಡುಗರು ಮದುವೆ ಆದಮೇಲೆ ಯು ಫಿನಿಶ್ ಮೀ.